हेलो सर, क्या चाहिए? हिंदी मालूम नहीं क्या? व्हाट डू यू वांट? टेल मी. ಓ ಮೈ ಗಾಡ್, ಬಾತ್ರೂಮ್ ಅಲ್ಲಿ ಬಾತ್ ಟಬ್ಬೇ ಇಲ್ಲ. ಹೇಗ್ರಿ ಸ್ನಾನ ಮಾಡ್ತೀರಾ ನೀವೆಲ್ಲ? ಏನು ಹೇಳ್ತಾ ಇದೀಯ ಸೆಲ್ವಂ? ಈ ತರ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ದಂಧೆ ಬಗ್ಗೆ ಅವನಿಗೆ ಸಣ್ಣ ಕ್ಲೂ ಸಿಗ್ದಾಗಿದೆ ಸರ್. ಆದ್ರೆ ಇವನ್ ಬಾಯ್ ಬಿಡಿಸೋದು ಹೇಗೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾವು ಯಾವ ರೂಟಲ್ಲಿ ಹೋದ್ರೆ ಇವ್ನು ನಮ್ಮ ದಾರಿಗೆ ಬರ್ತಾನೆ ಅಂತ. ಕಿಡ್ನಾಪ್ ಮಾಡಿಬಿಟ್ರೆ? ಹೇಯ್ ಬಾಸ್, ಫೋನ್ ಮಾಡ್ತಾ ಇದ್ರು, ಅಟೆಂಡ್ ಮಾಡು. ಬಾಸ್, ನೀವು ಹೇಳಿದಾಗೆ ಆಗ್ತಾ ಇದೆ, ಏನು ಯೋಚನೆ ಮಾಡಬೇಡಿ. ಹೇಯ್, ನಾನ್ ಕಾಲ್ ಮಾಡಿದ್ದ ಅದಕ್ಕಲ್ವೋ? ಗಣಪತಿನ ಮಾಡಿ ಅಂದ್ರೆ ಅವ್ರ ಅಪ್ಪನ ಮಾಡಕ್ ಹೊರಟಿದ್ರಲ್ಲ ಬೇಕೂಫ್ ನನ್ ಮಕ್ಕಳ. ಬಾಸ್, ಏನಾಯ್ತು ಬಾಸ್, ಇಷ್ಟೊಂದು ಗರಂ ಆಗಿದ್ದೀರಾ? ಮಣ್ ತಿನ್ನೋ ಕೆಲಸ ಮಾಡಿದ್ದೀರಾ. ಅದ್ಯಾವುದೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಂತೆ, ಅದು ಬೆಂಗಳೂರಿಂದ. ಬಾಸ್, ಹೇಯ್, ಯಾರ ಅವಳು? ಬಾಸ್, ಅದು ಏನಿಲ್ಲ ಬಾಸ್, ಯಾರೋ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೇಯ್, ಹುಚ್ಚ ಬಾಯಿ, ನನಗೆ ಎದುರು ಮಾತಾಡ್ತೀಯ? ಇವನು ಘೋರ. ನನ್ನ ಕಣ್ ತಪ್ಸಿ ಇಂತ ಯಾವ ಕೆಲಸನೂ ಮಾಡಕ್ಕಾಗಲ್ಲ ಅಂತ ಗೊತ್ತು ತಾನೆ? ನನಗೆಲ್ಲ ಗೊತ್ತಿದೆ. ನೀನಾಗೆ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಹೇಳ್ತೀನಿ ಬಾಸ್. ನಮ್ಮ ಹುಡುಗರು ಮಂಟಿನ ಕೆಲಸ ಮಾಡಿದ್ದಾರೆ. ಅದೇನಾಯ್ತು ಅಂದ್ರೆ, ಇಷ್ಟಾಗಿದೆ ಬಾಸ್. ನನಗೂ ವಿಚಾರ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು. ನಮ್ಮ ಹುಡುಗರು ನನ್ನ ಹತ್ರನೂ ಹೇಳಿರಲಿಲ್ಲ ಬಾಸ್. ಹೇಯ್, ಎಲ್ಲ ಹುಡುಗಿ ಯಾರೋ? ಅದು ಗೊತ್ತಿಲ್ಲ ಬಾಸ್. ಅದು ಆ ಹುಡುಗಿನ ವ್ಯಾನಲ್ಲೇ ಕೂಡಾಕಿದಂತೆ. ಆಮೇಲೆ ಬಾಗ್ಲು ತೆಗೆದು ನೋಡಿದ್ರೆ ಆ ಹುಡುಗಿ ಅಲ್ಲೇ ಇರಲಿಲ್ವಂತೆ ಬಾಸ್. ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಏನು ಎಸ್ಕೇಪ? ಹೇಗೋ? ಅದೇ ಅರ್ಥ ಆಗ್ತಾ ಇಲ್ಲ ಬಾಸ್. ವ್ಯಾನ್ ಬಾಗ್ಲು ಲಾಕ್ ಆಗಿತ್ತಂತೆ, ಆದ್ರೂ ಎಸ್ಕೇಪ್ ಆಗಿದ್ದಾಳೆ. ಹುಡುಗರೆಲ್ಲ ಫುಲ್ ಶಾಕ್ ಆಗಿದ್ದಾರೆ ಬಾಸ್. ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಸ್ಟೋರಿ ತರ ಆಗ್ಬಿಟ್ಟಿದೆ ಬಾಸ್. ಆ ಹುಡುಗಿ ನಿಮ್ಗೆ ಎಲ್ಲಿ ಸಿಕ್ಲು ಅಂತ ಹೇಳಿದೆ? ಅದೇ ಬಾಸ್, ಆ ವಿಡಿಯೋವಾಗ ನೀವ್ ಹೇಳಿದ ಜಾಗದಲ್ಲಿ ಆ ಹಿಡಿತಾ ಇದ್ರಂತೆ. ಗ್ಯಾರಂಟಿನಾ ವ್ಯಾನ್ ಬಾಕ್ಸ್ ಓಪನ್ ಆಗಿಲ್ಲ ಅಂತ? ಹೂ ಬಾಸ್, ನಮ್ ಸೇಫ್ಟಿ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಒಂದ್ಸತಿ ಅಂದರಾದ್ರೆ ಯಾರು ಅಷ್ಟು ಈಸಿಯಾಗಿ ಆಚೆ ಹೋಗಕ್ಕಾಗಲ್ಲ ಬಾಸ್. ಅಂತದ್ರಲ್ಲಿ ಆ ಹುಡುಗಿ ಹೇಗ್ ಮಾಯ ಆದ್ಲು ಅರ್ಥನೇ ಆಗ್ತಲ್ಲ ಬಾಸ್. ಮಾಯ ಆದ್ಲ? ಅವಳೇ ನಾಗಿಣಿ ಯಾಕಾಗಿರಬಾರ್ದು? ವ್ಯಾನ್ ಒಳಗಿದ್ದವಳು ಆಮೇಲೆ ಇಲ್ಲ ಅಂದ್ರೆ? ನಾನ್ ಬರೋವರೆಗೂ ಇಂಡಿಯಾದಿಂದ ಬಂದಿರೋ ಬಾಕ್ಸು ಯಾವುದು ಓಪನ್ ಆಗಬಾರ್ದು. ಅರ್ಥ ಆಯ್ತೇನ್ರೋ? ಎಸ್ ಬಾಸ್. ನಾನು ಈಗ್ಲೇ ಬರ್ತೀನಿ. ಅವಳೇ ಆ ನಾಗಿಣಿ. ಅಂತೂ ಕಣ್ಣ ಮುಚ್ಚಲ ಆಟಕ್ಕೆ ತೆರೆ ಬಿದ್ದ್ಬಿಡ್ತು ನಾಗಿಣಿ. ನೋಡಿದ್ಯಾ ಕೊನೆಗೂ ನನ್ನ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡೆ ಅಂತ? ಈಗ್ಲೇ ಬರ್ತೀನಿ ನಾಗಿಣಿ, ಬರ್ತೀನಿ. ಹಾಗಾದ್ರೆ ಸೆಲ್ವಮ್ನ ಮೀಟ್ ಮಾಡಕ್ ಬಂದವನು ಯಾರು? ಯಾರವನು? ಗಂಡ ಅಂತ ಬೇರೆ ಹೇಳ್ಕೊಂಡ್ ಬಂದಿದ್ದಾನೆ. ಸೆಲ್ವಂ ತನಕ ಬಂದು ಹೋಗಿದ್ದಾನಂದ್ರೆ ಯಾರೋ ಡೇಂಜರ್ ಗಿರಾಕಿನೇ. ನಮ್ಮ ದಂಧೆ ಬಗ್ಗೆ ಸುಳ್ಳು ಸಿಕ್ಕಿರೋವನ್ನ ಸುಮ್ಮನೆ ಬಿಟ್ರೆ ನಮಗೆ ಅಪಾಯ.
ಹಾ ಬರೋ ಸರ್ ಹೇಳಿ, ನಿಮ್ಮ ಫೋನ್ಗೆ ಕಾಯ್ತಿದ್ದೆ. ಸೆಲ್ವಂ ಅದು ಯಾವ್ದೋ ಹುಡುಗಿ ಗಂಡ ಅಂತ ಹೇಳ್ಕೊಂಡು ನಿನ್ನ ಹತ್ರ ಬಂದ್ನಲ್ಲ, ಅವನ್ ಕತೆನ ಮುಗಿಸ್ಬಿಡು. ಬಾಸ್ ಏನ್ ಹೇಳ್ತಾ ಇದ್ದೀರಿ? ಹೌದು ಸೆಲ್ವಂ, ನಿನ್ ತನಕ ಬಂದಿದ್ದಾನಂದ್ರೆ ಅವನಿಗೆ ನಮ್ ದಂಧೆ ಬಗ್ಗೆ ಎಲ್ಲ ಗೊತ್ತಿದೆ. ಅವನು ತುಂಬಾ ಡೇಂಜರ್ ಆಸಾಮಿ. ಅವನ್ನ ಮುಗಿಸ್ಬಿಡು. ಮತ್ತೆ ಆ ಹುಡುಗಿ? ಆ ವಿಚಾರ ನಿನಗ್ ಬೇಡ ಸೆಲ್ವಂ. ನಾನ್ ಹೇಳಿದ ಕೆಲಸ ಮಾಡು ಅಷ್ಟೇ. ನಾಗಿಣಿ, ನಾವು ನೆರವೇರಿಸುತ್ತಿರುವ ಈ ಹೋಮದ ಫಲ ಸಂಪೂರ್ಣವಾಗಿ ನಿನಗೆ ದೊರಕಬೇಕಾದ್ರೆ ನೀನು ಈ ಮಂಡಲದಲ್ಲಿ ಬಂದು ಕೂರಬೇಕು ಗಿಣಿರಾಮ. ಬಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆ ಕಡೆ ನೋಡ್ಬೇಡ ಕಣೋ. ಅದ್ಯಾಕೋ? ನಂದು ಆ ಕಡೆ ನೋಡಕ್ ಹೋಗ್ಬೇಡ. ಅವನಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು, ಓಕೆನಾ? ಅದೆಲ್ಲ ಓಕೆ ಅರ್ಜುನ್, ನಾವಿಬ್ರು ಹೀಗೆ ಎಷ್ಟೊತ್ತು ನಿಂತಿರೋದು? ಅದು ಸರಿಯಪ್ಪ, ನಿನ್ ಪ್ಲಾನ್ ಆದ್ರೂ ಏನು? ನೋಡ್ ನಂದ, ಪ್ಲಾನ್ ಇನ್ನೂ ಏನು ಅಂತ ಗೊತ್ತಿಲ್ಲ. ಆದರೆ ಸೆಲ್ವಂ ಬಾಯ್ ಬಿಡಿಸ್ಬೇಕು ಅಂದರೆ ಅವನ ರೂಟಲ್ಲೇ ಹೋಗಬೇಕು. ನಾನು ಗೆಸ್ ಮಾಡಿರೋದು ನಿಜಾನೇ ಆದರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ? ಲೇ, ಇರೋದೊಂದೇ ಬಡಪಾಯಿ ಜೀವ ಕಣೋ, ಅದು ಹೋಗ್ಬಿಟ್ರೆ ನನ್ನ ಗತಿ ಏನು? ನೋಡು, ಇದೆಲ್ಲ ಏನು ಬೇಡ ಕಣೋ, ಸೀದಾ ಪೊಲೀಸ್ ಸ್ಟೇಷನ್ ಹೋಗೋ ನಡಿಯೋ. ಏಯ್, ಇನ್ನೂ ಆಟನೇ ಶುರುವಾಗಿಲ್ಲ, ಆಗ್ಲೇ ಕೋರ್ಟ್ ಬಿಟ್ಟು ಹೋಗೋಣ ಅಂತಿದ್ಯಲ್ಲೋ ನಂದ. ಇಷ್ಟೇನಾ ನಿನ್ನ ಫ್ರೆಂಡ್ಶಿಪ್ಪು? ಇಷ್ಟಕ್ಕೆಲ್ಲ ಫ್ರೆಂಡ್ಶಿಪ್ ಮೇಲೆ ಡೌಟಾ? ಸರಿಯಪ್ಪ ತಗೋ, ಅದೇನಾಗುತ್ತೋ ಆಗ್ಲಿ. ಸರಿ, ಮತ್ತೆ ವೆಯ್ಟ್ ಮಾಡೋಣ. ಆ ಸೆಲ್ವಂ ಅಂಗಡಿಗೆ ಬರೋ ಹೊತ್ತಾಯ್ತು.
ಇದನ್ ನೋಡು ಕದೀಂ ನನ್ನ ಮಗ. कहाँ रहे तुम? जल्दी दुकान के पास आ जा, काम है. बन रहा बेगा. उधर देखो, 2 लड़के हैं ना, खत्म कर दो. ನೋಡಿದ್ಯಾ ನಂದ, ನನ್ನ ಗೆಸ್ ಎಷ್ಟು ನಿಜ ಆಯ್ತು ಅಂತ. ಸಾಯಿಸಾಕ್ಬಿಡಿ. ನನ್ನ ಮಕ್ಕಳನ್ನ ಮುಗಿಸ್ಬಿಡ್ತೀವಿ, ನೀವೇನು ಯೋಚನೆ ಮಾಡ್ಬಿಡಿ ಅಣ್ಣ. ಈ ರೌಡಿಗಳನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಈಗ. ಅಷ್ಟ್ರಲ್ಲಿ ನಾವಿಲ್ಲಿಂದ ಹೋಗ್ಬೇಕು. जल्दी जाओ. ಓಡೋ ಓಡೋ ಅಯ್ಯೋ, ಜೈ ಬಜರಂಗ್ ಬಲಿ. ಓಡು. ಅಯ್ಯೋ. ತುಸುಮೆಲ್ಲ ಬೀಸುಗಾಳಿಯೇ ಹೇಮಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡೆ. ಹೂವತ್ತೆಮ್ಮ, ಆ ಜಡ್ಜ್ಗಳ ಮಾತಂತೂ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದ್ರಲ್ಲೂ ಈ ಸಲ ಅಂತೂ ಅಪ್ಪ ಅಮ್ಮನ ಕರೆಸ್ಬಿಟ್ಟಿದಾರ, ಅದು ನೋಡೋಕೆ ಸಂತೋಷ. ಅದ್ ಸರಿ, ನಿನ್ ಲೆಕ್ಕಾಚಾರ ಪ್ರಕಾರ ಈ ಸಲ ಯಾರು ಗೆಲ್ತಾರೆ? ನೋಡೋಣ ಇರಿ. ಪಾಲಿಗೆ ಅವಳೇ ದೈವವು. ಏನಂದೆ? ಹುಡುಗ ಹ್ಯಾಂಡ್ಸಮ್ ಆಗಿದಾನ? Then you must go for a date with him, yaar. ಹೋಗು, ಟ್ರೈ ಮಾಡು. ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಟಾಕಿದ್ರಾಯ್ತು. ಅವಳೇ ದೈವವು. ಈಗಿನ ಕಾಲದಲ್ಲಿ ಡಿಚ್ ಮಾಡೋದೆಲ್ಲ ಕಾಮನ್ ಕಣೆ. ಹೋದ್ರೆ ತಾನೇ ಹುಡುಗ ಇಷ್ಟನಾ ಇಲ್ವಾ ಅಂತ ಗೊತ್ತಾಗೋದು. 3 ನದಿಯು ಸೇರಿ ಹರಿದು ಬಂದರೆ ಟ್ರೈ ಫಾರ್ ಇಟ್. ಅದರ ರಭಸ ಕಂಡು ಕಡಲು ಎನ್ನುವರೇನು.
ಮಿನಿಟ್. ಏನೇ ನೀನು ಬುದ್ಧಿ ಇಲ್ವಾ ನಿನ್ಗೆ? ನಾವು ಪ್ರೋಗ್ರಾಮ್ ನೋಡ್ತಿದ್ದೀವಿ ತಾನೆ, ಯಾಕೆ ಟಿವಿ ಆಫ್ ಮಾಡಿದೆ? ನಾನು ಫೋನಲ್ಲಿ ಮಾತಾಡೋದು ಕಾಣಿಸ್ತಾ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ? ವಾಲ್ಯೂಮ್ ಜಾಸ್ತಿ ಮಾಡ್ತಿದ್ದೀರಲ್ಲ. ಹೌದು, ಅತ್ತೆ ಮಾಗೆ ಕಿವಿ ಕೇಳಲ್ಲ, ಅದಕ್ಕೆ ಜಾಸ್ತಿ ಮಾಡಿದ್ದು. ಏನಿವಾಗ ನೀನ್ ಬೇಕಾದ್ರೆ ರೂಮಲ್ಲಿ ಹೋಗಿ ಮಾತಾಡ್ಕೋಬೋದಲ್ಲ, ಇಲ್ಲೇ ಬರ್ಬೇಕಾ ನೀನ್ ಮಾತಾಡಕ್ಕೆ? ನೋಡಿ, ನನ್ನ ರೂಮಲ್ಲಿ AC ಇಲ್ಲ, ಸೆಕೆ ಇದೆ ತುಂಬಾ. ಡಂಜನಲ್ಲಿ ಯಾರು ಕೂರೋಕ್ಕಾಗತ್ತೆ? ಹಾಗಂತ ನಿನ್ ಕರ್ಮಗಳನ್ನ ನಾವು ಕೇಳಕ್ಕಾಗತ್ತಾ? ಮನೆ ಇಷ್ಟು ದೊಡ್ಡದಾಗಿದೆ, ಇದೇ ಜಾಗ ಬೇಕಾಗಿತ್ತ ನಿಂಗೆ? ಇಷ್ಟ ಇಲ್ಲ ಅಂದ್ರೆ ನೀವೇ ಎದ್ದು ಬೇರೆ ಕಡೆ ಹೋಗ್ಬೋದಲ್ವಾ? ಇಷ್ಟೊಂದು ದೊಡ್ಡ ಮನೆ ಇದೆ. ವಿನ್ನಿ, ಅತ್ತೆಮ್ಮ ಕೂತ್ಕೊಳ್ಳಿ. ಹಾ ಹೇಳಿ ಪಿಂಕಿ, ಏನು ವೀಕೆಂಡ್ ಪ್ಲಾನ್ಸ್? ಎಲ್ಲರನ್ನೂ ಕರ್ಕೊಂಡು ಇಲ್ಲಿ ಬಂದ್ಬಿಡೆ, ಪಾರ್ಟಿ ಮಾಡೋಣ. ಏನೋ ಆಗಲ್ಲ ಅಂದ್ಯಾ? ಓಕೆ ಸರಿ ಬಿಡು, ಇನ್ಯಾವಾಗಾದ್ರೂ ಪ್ಲಾನ್ ಮಾಡ್ಕೊಳ್ಳೋಣ. ನಾನೇನೋ ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಇಲ್ಲೇ ಕುತ್ಕೊಂಡು ಕೇಳಿಸ್ಕೊತಿದ್ದೀರಲ್ಲ. ಮ್ಯಾನಸ್ ಇರೋರು ಯಾರು ಈ ತರ ನಡ್ಕೊಳ್ಳಲ್ಲ. ನೋಡು ಅತ್ತೆಮ್ಮ, ಸುಮ್ಮನೆ ಇರಿ. ಬನ್ನಿ ನಾವು ಹೋಗೋಣ. ಬನ್ನಿ ನೀವು ಬನ್ನಿ. ಹಾ ಥ್ಯಾಂಕ್ಸ್, ಕಂಟಿನ್ಯೂ. ಇಟ್ಸ್ ಓಕೆ, ಇಟ್ಸ್ ಆಲ್ರೈಟ್. ಹೋಗೋ, ಆ ಕಾರ್ ಪಕ್ಕದಲ್ಲಿ ಉತ್ಕೋ. ಎಲ್ಲ ಹೋಗ್ಬಿಟ್ರಲ್ಲ ನನ್ನ ಮಕ್ಕಳು, ಮಿಸ್ ಆಗ್ಬಿಟ್ರಲ್ಲ. ಐ ಹೋಗ ನೀನು, ಹೋಗ ಕಡೆ, ನೋಡ ಕಡೆ. ಬರ ಏನು